ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RK ವ್ಲಾಗ್ಸ್. ನಾವು ಇವತ್ತು ಹೋಗ್ತಾ ಇರೋದು ಬಂದು ರಾಮನಗರದ ಹತ್ರ ಇರೋ ಕುಟ್ಕಲ್ ತಿಮ್ಮಪ್ಪನ ಬೆಟ್ಟ ಯಾವ ರೀತಿ ಇದೆ ಮತ್ತೆ ಬೆಟ್ಟಕ್ಕೆ ಹೋಗೋ ರೂಟ್ ಹೇಗೆ ಹೋಗ್ಬೇಕು ಅಂತ ಇವತ್ತು ತೋರಿಸ್ಕೊಡ್ತೀವಿ. ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ. ನೀವು ಹೈವೇ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಸರ್ವಿಸ್ ರೋಡ್ಗೆ ಟರ್ನ್ ಆಗಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಹೈವೇ ಹೋದ್ರೆ ಸೀದಾ ಚನ್ನಪಟ್ಟಣದಲ್ಲಿ ಲ್ಯಾಂಡ್ ಆಗ್ತೀರಾ. ಸೊ ಅದಕ್ಕೋಸ್ಕರ ನೀವು ಇವಾಗ ಇಲ್ಲಿ ಲೆಫ್ಟ್ ತಗೊಂಡು ಸರ್ವಿಸ್ ರೋಡಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇರಬೇಕು. ಹೋದ್ಮೇಲೆ ನೆಕ್ಸ್ಟ್ ರೈಟ್ ಬರುತ್ತೆ. ರಾಮನಗರ ಟು ಮಾಗಡಿ ರೋಡಲ್ಲಿ ರೈಟ್ ತಗೊಂಡು ಕುಟ್ಕಲ್ ಸೈಡು ನೀವು ಗಾಡಿ ಹೋಗ್ಬೇಕಾಗತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಕುಟ್ಕಲ್ ಬೆಟ್ಟ ನೋಡ್ತಾ ಇರ್ಬೋದು, ತುಂಬಾ ಚಿಕ್ಕ ರೋಡ್, ತುಂಬಾ ಚಿಕ್ಕ ಇದೆ. ಬಟ್ ಕಾರ್ ನಿಮ್ಗೆ ಟಾಪ್ ವರ್ಗೂ ಹೋಗುತ್ತೆ. ಅಲ್ಲಿಂದ ಒಂದ್ ಸ್ವಲ್ಪ ಮೇಲ್ ಮಾತ್ರ ವ್ಯೂ ಪಾಯಿಂಟ್ ಸಿಗುತ್ತೆ. ನಿಮ್ಗೊಂದು 2 ಮಿನಿಟ್ಸ್ ವಾಕ್ ಮಾಡಿದ್ರೆ ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ಹೇಗಿದೆ ನೋಡ್ತಾ ಇರ್ಬೋದು ನೀವು. ರೋಡ್ ಬಂದು ಫಾರೆಸ್ಟ್ ಇದರಿಂದ ಬರೋದ್ರಿಂದ ತುಂಬಾ ಚಿಕ್ಕದಾಗಿದೆ. ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಇದೆ ವ್ಯೂ ಪಾಯಿಂಟು. ಇದು ಈ ಸೈಡು, ಮತ್ತೆ ನೀವು ಆಪೋಸಿಟ್ ಸೈಡಲ್ಲೂ ನೋಡ್ಬೋದು. ಹಾಗೆ ನೀವು ಬಂದರೆ ನೋಡ್ಬೋದು, ನೀವು 4 ವೀಲರ್ಗೆ 50 ರೂಪೀಸ್ ಚಾರ್ಜ್ ತಗೋತಾರೆ, ಪಾರ್ಕಿಂಗ್ ಚಾರ್ಜಸ್ಸು. ನೋಡ್ಬೋದು ವ್ಯೂ ಪಾಯಿಂಟ್ ಯಾವ ರೀತಿ ಇದೆ ಅಂತ. ಇದು ಬಂದು ಒಂದು ಆಪೋಸಿಟ್ ಸೈಡು, ಈ ಸನ್ರೈಸ್ ಪಾಯಿಂಟ್ ಇದು. ಈ ಸೈಡ್ ಬಂದು ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಕಾಟೇರದ್ದು ಸಾಂಗ್ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ನೀವು ನೋಡ್ಬೋದು ಅದರದ್ದು ಚಿತ್ರಗಳೆಲ್ಲ ಬಿಡಿಸಿರೋದೆಲ್ಲ ಅದೇ ರೀತಿ ಇದೆ, ಚೇಂಜಸ್ ಏನು ಮಾಡಿಲ್ಲ. ಹಾಗೆ ಸನ್ಸೆಟ್ ವ್ಯೂ ಪಾಯಿಂಟ್ನು ತೋರಿಸ್ತೀನಿ ಬನ್ನಿ. ನೀವು ನೋಡ್ಬೋದು ಯಾವ ರೀತಿ ಇದೆ ಕುಟ್ಕಲ್ ತಿಮ್ಮಪ್ಪನ ಬೆಟ್ಟ ಅಂತ. ವ್ಯೂ ಪಾಯಿಂಟ್ ಅಂತೂ ಮಸ್ತಾಗಿದೆ, ಚಿಂದಿಯಾಗಿದೆ. ನೋಡ್ಬೋದು ಇಲ್ಲಿ ಬೆಟ್ಟಗಳೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹಾಗೆ ಬೈಕ್ ರೈಡರ್ಸ್ಗಳಿಗಂತೂ ಒಳ್ಳೆ ನೆಚ್ಚಿನ ತಾಣ ಅಂತ ಹೇಳ್ಬೋದು. ಯಾಕಂದರೆ ಬೈಕ್ಗಳೆಲ್ಲ ಮೇಲ್ಗಡೆನೇ ತಗೋರ್ಬೋದು ಬೆಟ್ಟದ ಮೇಲೆ. ಬಟ್ ಕಾರ್ ಅಲೋ ಇಲ್ಲ. ನಾವು ಕಾರಲ್ಲಿ ಬಂದಿರೋದ್ರಿಂದ ಕಾರ್ನ ಮೇಲ್ಗಡೆ ಅಲೋ ಮಾಡೋದಿಲ್ಲ. ಈ ತಾರ್ಗೀರ್ ಆಫ್ ರೋಡ್ ಗಾಡಿಗಳಾದರೆ ತರ್ಬೋದು. ನೋಡಿ ಇಲ್ಲಿ ಇದು ಬಂದು ಸನ್ಸೆಟ್ ಪಾಯಿಂಟ್ಸು. ನೋಡ್ಬೋದು ನೀವು ಸನ್ಸೆಟ್ ಯಾವ ರೀತಿ ಇದೆ ಅಂತ. ಸನ್ ಕಾಣಿಸ್ತಾ ಇಲ್ಲ, ಕಾರಣಾಂತರಗಳಿಂದ ಮೋಡ ಮುಚ್ಕೊಂಡಿದೆ. ನೋಡೋಣ ಸನ್ಸೆಟ್ ಸಿಗುತ್ತಾ ಇಲ್ಲ ಸಿಗೋದಿಲ್ವ ಅಂತ ನೋಡೋಣ ಬನ್ನಿ, ಮುಂದೆ ತಿಳಿಸ್ತೀನಿ ನಿಮಗೆ. ಇದು ಸನ್ಸೆಟ್ ವ್ಯೂ ಪಾಯಿಂಟು ನೀವು ನೋಡ್ತಿರ್ಬೋದು. ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟು. ಬಟ್ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮಳೆ ಬರ್ತಾ ಇರೋದ್ರಿಂದ ಸನ್ಸೆಟ್ದು ವ್ಯೂ ಸಿಗ್ತಾ ಇಲ್ಲ. ಸೊ ಅದರಿಂದ ನಿಮ್ಗೊಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೋಡ್ಬೋದು ನೀವು ಅಲ್ಲಿ ಮಳೆ ಬರ್ತಾ ಇದೆ. ಈ ಮಳೆ ಬರ್ತಾ ಇರೋ ರೀಸನಿಂದ ಸನ್ಸೆಟ್ ಪಾಯಿಂಟು ನಾವು ನೋಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಬಂದಾಗ ಈ ಕಡೆ ನಿಮ್ಗೆ ಸನ್ಸೆಟ್ ತೋರಿಸ್ತೀನಿ. ಸೊ ಈಗ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಅವರೆಲ್ಲ ತುಂಬ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.